ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫಿನ್ನು ಪಡ್ಡು ಮಾಡಿದ್ದೆ. ನಿನ್ನೆನೆ ಹಿಟ್ಟೆಲ್ಲ ರುಬ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಪಡ್ಡು ಆ್ಯಂಡ್ ಶೇಂಗಾ ಚಟ್ನಿ ಮಾಡಿದ್ದೆ. ಟಿಫಿನ್ ಇವತ್ತು ಬೇಗನೆ ಆಗ್ತಿದೆ. ಏನಕ್ಕಂದರೆ ನಮ್ಮ ಮನೆಯವರು ಬೇಗ ಹೋಗಬೇಕು ನಾನು ಅಂದರು. ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು, ಎಲ್ಲ ಕೆಲಸ ಅನ್ನೋದಕ್ಕಿಂತ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು, ಕಸ ಗುಡಿಸ್ಕೊಂಡು, ಪಾತ್ರೆ ತೊಳ್ಕೊಂಡು ಅವ್ರಿಗೆ ಟಿಫಿನ್ ರೆಡಿ ಮಾಡಿಕೊಟ್ಟೆ. ಅವರು ಟಿಫಿನ್ ಮಾಡಿ ಹೊರಟ್ಬಿಟ್ರೆ ಅರ್ಧ ಟೆನ್ಷನ್ ಕಡಿಮೆ. ಏನಕ್ಕಂದರೆ ಅವಸರದಲ್ಲಿ ಯಾವ ಕೆಲಸನೂ ಆಗಲ್ಲ. ಸೊ ಹಾಗಾಗಿ ಅವ್ರನ್ನ ಕಳಿಸ್ಕೊಟ್ಟೆ. ಅವ್ರದ್ದೆಲ್ಲ ಟಿಫಿನೆಲ್ಲ ಆಯಿತು. ಟಿಫಿನ್ ಎಲ್ಲ ಮಾಡ್ಕೊಂಡು ಹೊರಟ್ರು ಅವರು. ಇನ್ನು ನೆಕ್ಸ್ಟ್ ನನ್ನ ಮಗಳು, ಅಮ್ಮ ನಾನು ಪಡ್ಡು ತಿಂತೀನಿ ಅಂದ್ಲು. ಸೊ ಹಾಗಾಗಿ ಅವಳದು ಬೇಗ ಆಗೋಯ್ತು ಇವತ್ತು ಟಿಫಿನು. ಇವತ್ತು ನಮ್ಮ ಮನೇಲಿ ನಂದೇ ಲೇಟು ಟಿಫಿನು. ನಮ್ಮ ಮನೆಯವರು ಟಿಫಿನ್ ಮಾಡೋಕ್ಕೆ ಅವರಿಗೆಲ್ಲ ಪ್ಲೇಟಲ್ಲಿ ಆಲ್ರೆಡಿ ಹಾಕಿಟ್ಟಿದ್ದೆ. ನನ್ನ ಮಗಳು ನಾನು ತಿಂತೀನಿ ಅಂದ್ಲು. ಸೊ ಹಾಗಾಗಿ ಅವಳಿಗೂ ಅದರಲ್ಲೇ ಹಾಕ್ಕೊಟ್ಟೆ. ನೆಕ್ಸ್ಟ್ ಇನ್ನೊಂದು ಹಾಕಿಟ್ಬಿಟ್ರೆ ಅವಳಿಗೆ ಬೇಕಾದಾಗ ತಿಂತಾಳೆ ಅಂತ ಹಾಕಿಟ್ಟೆ ಆದಮೇಲೆ ಇನ್ನೂ ಅಂದರೆ ನನ್ನ ಮಗಳು ಇವತ್ತು ಮನೇಲಿ ಇಲ್ಲ. ಸೊ ಹಾಗಾಗಿ ಮನೆ ಗಲಾಟೆ ಇಲ್ಲ, ಕೆಲಸನೂ ಕಡಿಮೆ ಇದೆ. ಯಾಕಂದರೆ ಅವಳು ಅವ್ರ ಅಜ್ಜ ಮನೆಗೆ ಹೋದ್ಲು. ಸೊ ಹಾಗಾಗಿ ಕೆಲಸ ಹಾಗೇ ಇತ್ತು. ನಂದು ಪಾತ್ರೆ ತೊಳಿಬೇಕಿತ್ತು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಮಾಡಿಕೊಂಡ್ರೆ ಆಯಿತು ಅಂತ ಮಾಡ್ಕೋತಾ ಇದ್ದೆ. ಅವಳಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಅಮ್ಮ ನಾನು ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತಿದ್ಲು. ಇವನ್ನ ಮಲಗಿಸಿ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತ ಮಾಡ್ಕೋತಾ ಇದ್ದೆ. ನಮ್ಮದು ಮೇಲೆ ಮನೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ. ಇದು ಏನು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ, ಗೊತ್ತಿರುತ್ತೆ ಅದು. ಮಧ್ಯಾಹ್ನಕ್ಕೆ ಅಡುಗೆ ಅನ್ನ ಸಾಂಬಾರು ಮಾಡಿದರೆ ಆಯಿತು ಅಂತ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಮನೆಯವ್ರು ಕಾಲ್ ಮಾಡಿದರು, ಮಧ್ಯಾಹ್ನ ಬರ್ತೇನೆ ಊಟಕ್ಕೆ ಅಂತ. ಸೊ ಹಾಗಾಗಿ ಬರ್ತಾರಲ್ಲ ಬಿಡು ಅಂತ ಬೇಗನೆ ಅಡುಗೆ ಮಾಡಿದೆ. ಇವತ್ತು ಅಡುಗೆ ಕೆಲಸನೂ 12:30 ಅನ್ನೋಷ್ಟರಿಗೆ ಮುಗಿದೋಯ್ತು. ನಾನೇನು ಜಾಸ್ತಿ ಮಾಡಲಿಲ್ಲ ಇವತ್ತು, ಅನ್ನ ಸಾಂಬಾರು ಅಷ್ಟೇ ಮಾಡಿದೆ. ಇನ್ನೊಂದು ವಿಚಾರ ಏನು ಅಂದರೆ, ಈ ಜನ ಯಾಕೆ ಹೀಗೆ ಅಂತ ನನಗೆ ನಾನೇ ಹೀಗೇನೋ, ಅವರು ನನ್ನ ಯೋಚನೆಗಳೂ ಹೀಗೇನೋ, ಅವ್ರು ಮುಂದೆ ಇರೋ ಜನಗಳು ಹಾಗೇನೋ ಅಂತ. ಯಾಕಂದರೆ ಇದ್ದಿದ್ದನ್ನ ಇದ್ದಾಗ ಹೇಳಿದರೆ ಅದು ತಪ್ಪು ಅಂತ ಅವ್ರು ಒಪ್ಕೊಳಲ್ಲ. ನಾವೇ ತಪ್ಪಿರಸ್ತಾಗ್ಬಿಟ್ಟಿರ್ತೀವಿ, ನಾವೇ ಕೆಟ್ಟವರು, ಅವ್ರದ್ದೇ ಒಳ್ಳೆಯದು, ಹೌದು ಕರೆಕ್ಟು ರೈಟು ಅನ್ನೋ ಥರ ನಾವು ಮಾತಾಡಿದರೆ ಅದು ಅವ್ರಿಗೆ ಓಕೆ. ಇಲ್ಲ, ನೀವು ಮಾಡಿದ ತಪ್ಪು, ಇದು ಅದಾಗಲ್ಲ, ಇದು ಹೀಗೆ ಅಂತ ಹೇಳಿಬಿಟ್ರೆ ಅವ್ರಿಗೆ ಎಷ್ಟು ಕೋಪ ಬರುತ್ತಲ್ಲ. ಯಾಕೆ ಅದು ನಮಗೆ ಬರಲ್ವಲ್ಲ? ಏನಕ್ಕೆ ಬರಲ್ಲ? ನಾವು ಮಾಡಿದ ತಪ್ಪು ಅಂದರೆ ನಾವು ತಪ್ಪು ಅಂತ ಒಪ್ಕೋತೀವಿ. ನಮ್ಮ ಮುಂದೆ ಇರೋರು ಯಾಕೆ ತಪ್ಪು ಅಂತ ಒಪ್ಕೊಳ್ಳಲ್ಲ? ತುಂಬ ಬೇಜಾರಾಗೋಯಿತು. ನಿನ್ನೆ ಏನು ಮಾಡಿದ್ದೀನಿ ಅಂದರೆ, ಇದೇ ವಿಚಾರ ತಲೆಯಲ್ಲಿಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಮಾಡಿದೆ ಅಂತ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ನೀಟಾಗಿ ಎಡಿಟ್ ಮಾಡಿದ್ದೆ. ನಿನ್ನೆ ಕಾಯಿ ಹೋಳಿಗೆ ಮಾಡಿದ್ದೆ. ಆ ರೆಸಿಪಿನೂ ನಾನು ನೀಟಾಗಿ ವಿಡಿಯೋ ಮಾಡಿಕೊಂಡು ಇನ್ನೇನು ವಿಡಿಯೋ ಎಡಿಟ್ ಮಾಡಿದೆ, ವಾಯ್ಸ್ ಓವರು ಕೊಟ್ಟೆ. ಆಯಿತು, ಇನ್ನು ಸಂಜೆ 3-4 ಗಂಟೆಗೆ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು ಅಂತ. ಅದೇ ತಾನೇ ಎಡಿಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. ಇನ್ನೇನು ಸೇವ್ ಮಾಡ್ಕೋಬೇಕು. ನಾನು ಸೇವೂ ಮಾಡ್ಕೊಂಡಿದ್ದೀನಿ. ಗ್ಯಾಲ್ರಿಯಲ್ಲಿ ಹೋಗಿ ನೋಡಿದರೆ ವಿಡಿಯೋನೇ ಇಲ್ಲ, ನಾನೇ ಡಿಲೀಟ್ ಮಾಡಿದ್ದೀನಿ. ಅದು ಹೇಗೆ ಡಿಲೀಟ್ ಮಾಡಿದ್ದೀನೋ ಗೊತ್ತಿಲ್ಲ. ನಿನ್ನೆ ನನ್ನ ಮೈಂಡು ಚೂರು ಅಂದರೆ ಚೂರು ಚೆನ್ನಾಗಿದ್ದಿಲ್ಲ. ನಿನ್ನೆ ದಿನ ತುಂಬ ವರ್ಸ್ಟ್ ಆಗಿತ್ತು ನನ್ನ ಡೇ. ತುಂಬ ಬೇಜಾರಾಗೋಯ್ತು. ಅಯ್ಯೋ, ಇಷ್ಟೊತ್ತು ಕಷ್ಟಪಟ್ಟು ವಿಡಿಯೋಸ್ ಮಾಡಿದೆ, ಎಡಿಟ್ ಮಾಡಿದೆ, ಎಲ್ಲನೂ ಡಿಲೀಟಾಗಿ ಹಾಳು ಮಾಡ್ಕೊಂಬಿಟ್ನಲ್ಲ ಅಂತ ನಿನ್ನೆ ನನ್ನ ಮೇಲೆ ನನಗೆ ಬೇಜಾರಾಗೋಯ್ತು. ಸಿಟ್ಟು ಬಂತು, ಈ ಕಡೆ ನಗುನೂ ಬಂತು. ಅಯ್ಯೋ, ಮೈಂಡ್ ಎಲ್ಲೆಲ್ಲಿಗೋ ಹೋದರೆ ಏನೇನೋ ಕೆಲಸ ಆಗಿ ಹೋಗ್ಬಿಡುತ್ತಲ್ಲ ಅಂತ. ನಿನ್ನೆ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿತ್ತು. ಕೊಬ್ಬರಿ ಹೋಳಿಗೆ ಮಾಡಿದ್ದೆ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಹೋಳಿಗೆ ಮಾಡಿರೋದು. ಯಾಕಂದರೆ ನನಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ. ಆವತ್ತೇ ಮಾಡಿದ್ದೆ. ಆವಾಗ ಅಂದ್ಕೊಂಡೆ, ಯಾರ್ದೋ ವಿಚಾರನ ನಾನು ಮನಸ್ಸಿಗೆ ತೊಗೊಂಡು ವಿಚಾರ ಮಾಡ್ಕೊಂಡು ಕೂತ್ರೆ ನನ್ನ ಇಡೀ ದಿನ ಹಾಳಾಗಿ ಹೋಗುತ್ತಲ್ಲ ಅಂತ ಬೇಜಾರಾಗೋಯ್ತು. ಅದಕ್ಕೆ ಸೊ ಹಾಗಾಗಿ ನಿನ್ನೆನೇ ಆ ಟಾಪಿಕ್ ಬಿಟ್ಬಿಟ್ಟೆ. ಆವಾಗ ಗೊತ್ತಾಯಿತು, ಜನಗಳಿಗೆ ನಾನು ಅವ್ರದ್ದು ತಪ್ಪಿದ್ರೂ ಹೌದು ನಿಮ್ಮದು ಸರಿ ಅಂದರೆ ನಾವು ಅವ್ರಿಗೆ ಒಳ್ಳೆಯವರು, ಇಲ್ಲ ಅದು ತಪ್ಪು ಅಂದರೆ ನಾವು ಕೆಟ್ಟವರು ಅಂತ ನಂಗೆ ಗೊತ್ತಾಯಿತು. ಸೊ ಹಾಗಾಗಿ ಯಾರನ್ನೂ ಜಾಸ್ತಿ ಹಚ್ಕೋಬಾರ್ದು ಅಂತಲೂ ಗೊತ್ತಾಯಿತು. ಆ ಟಾಪಿಕ್ನ ಬಿಟ್ಬಿಟ್ಟು ಮೈಂಡನ್ನ ರಿಫ್ರೆಶ್ ಮಾಡಿಕೊಂಡೆ. ನನ್ನ ಫ್ರೆಂಡ್ ಜೊತೆಗೆ ಮಾತಾಡಿಕೊಂಡು ಈ ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇತ್ತು. ಒಗ್ಗರಣೆ ಹಾಕೊಂಬಿಡೋಣ ಅಂತ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟಿದ್ದ. ಅವನು ಸಂಭಾಳಿಸ್ಕೊಂಡು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಅಡುಗೆ ಕೆಲಸನೂ ನೀಟಾಗಿ ಮುಗಿಸ್ಕೊಂಡೆ. ಅವ್ನು ಎದ್ಬಿಟ್ರೆ ಯಾವ ಕೆಲಸನೂ ಆಗಲ್ಲ, ಕೆಲಸ ಮಾಡೋಕ್ಕೆ ಆಗಲ್ಲ.
ಸೊ ಹಾಗಾಗಿ ಬೇಗ ಬೇಗ ಒಂದೊಂದೇ ಮಾಡಿಕೊಂಡೆ. ಮಗಳೆದ್ದಿದ್ರೆ ತುಂಬ ಹೆಲ್ಪ್ ಆಗೋದು. ಅವಳಿದ್ದಾಗ ಬೈಯೋದು ಹೊಡೆಯೋದು ಮಾಡ್ತೀವಿ, ಇಲ್ಲಾರ್ದಾಗೆ ಗೊತ್ತಾಗೋದು. ಇವತ್ತು ಬೆಳಗ್ಗೆನೇ ನನ್ನ ಮಗಳು ನನ್ನ ಅಸ್ಪೆಕ್ಟ್ ಈ ಅವಸ್ಥೆ ಮಾಡಿ ಹೋಗಿದ್ದಾಳೆ ಅವ್ರ ಅಜ್ಜಿ ಮನೆಗೆ. ಇವಾಗ ನನ್ನ ಕಣ್ಣಿಲ್ಲ, ಏನು ಮಾಡೋದು? ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.